ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಶಾಲೆಯ ಬಗ್ಗೆ, ಶಿಕ್ಷಕರ ಬಗ್ಗೆ ಮತ್ತೆ ಇಲ್ಲಿ SDMC ಪೋಷಕರ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ಹಾಗೂ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಸುರೇಶ್ ಅವರೇ, BRC ಶ್ರೀಕಂಠ ಸ್ವಾಮಿ ಅವರೇ, ECO ಜರಿನಾರ್ ಅವರೇ, ಹಾಗೆ ECO ಮಲ್ಲಿಕಾರ್ಜುನ್ ಅವರೇ, ನಿಂಗರಾಜರವರೇ, ಹಾಗೆ ಈ ಒಂದು ದಕ್ಷಿಣ ವಲಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹರ್ಷಾರ್ ಅವರೇ, ಹಾಗೆ ಈ ಭಾಗದ CRP ಲಕ್ಷ್ಮಿ ಅವರೇ, SDMC ಅಧ್ಯಕ್ಷರೇ, ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ನೂರಾನಿ ಅವರೇ, ಆಯಿಸಾರ್ ಅವರೇ, ಪರಮೇಶ್ ಅವರೇ, ಹಾಗೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಪೋಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ನಿಜವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ವಿಶೇಷ ಅಂತ ನಾನು ಭಾವಿಸಿದ್ದೇನೆ. ಖಾಸಗಿ ಶಾಲೆಗಳಿಗಿಂತಲೂ ಏನು ಕಡಿಮೆ ಇಲ್ಲವನ್ನುವ ರೀತಿಯಲ್ಲಿ ಈ ಶಾಲೆಯ 3 ಜನ ಶಿಕ್ಷಕರು ತಮ್ಮ ಸಿನ್ಸಿಯರ್ ಎಫರ್ಟ್, ಅದು ಶೈಕ್ಷಣಿಕವಾಗಿ ಆಗಿರ್ಬೋದು, ಪೋಷಕರ ಬಗ್ಗೆ ಆಗಿರ್ಬೋದು, ಮಕ್ಕಳಿಗೆ ಬಗ್ಗೆ ಆಗಿರ್ಬೋದು, ಶಾಲೆಯ ವಾತಾವರಣವನ್ನ ಬದಲಾವಣೆ ಮಾಡಲಿಕ್ಕೆ ಆಗಿರ್ಬೇಕು, ಎಲ್ಲಾ ರೀತಿಯಲ್ಲೂ ನಿಮ್ಮ 3 ಜನರ ಒಂದು ಎಫರ್ಟ್ಸ್ ಇದೆಯಲ್ಲ, ನಿಜವಾಗ್ಲೂ ನಾನು ಈ ತಾಲೂಕಿನ BO ಆಗಿ ಬಹಳ ತುಂಬು ಹೃದಯದಿಂದ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗ್ಲು ಒಂದ್ಸಾರಿ ಪರಮೇಶ್ ಇರ್ಲಿಲ್ಲ, ನೂರಾನಿ ಅವರಿದ್ರು, ಬಂದೆ ಮಕ್ಕಳನ್ನ ನೋಡ್ದೆ, ಆ ಮಕ್ಕಳಿಗೆ ಕಲಿಸ್ತಕ್ಕಂಥ ವಾತಾವರಣ, ಅಲ್ಲಿಯ ಒಂದು ತರಗತಿ ಕೋಣೆಯಲ್ಲಿ ಮಕ್ಕಳಿಗಾಗಿಯೇ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಗಳೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು, ಮಕ್ಕಳಿಂದ ಅಭಿಪ್ರಾಯ, ಮಕ್ಕಳ ಜೊತೆಲಿ ನಾನು ಇಂಟ್ರಾಕ್ಟ್ ಮಾಡೋದು, ಅದನ್ನ ನಮ್ಮ ಮಕ್ಕಳಿಗೆ ಕಲ್ತಿರತಕ್ಕಂಥ ವಿಚಾರಗಳನ್ನ ತಾವು ಕೇಳಿ ಸರ್ ಅಂತ ಆ ಟೀಚರ್ಸ್ ನಮ್ಮನ್ನ, ಸಾಮಾನ್ಯವಾಗಿ ಯಾರಾದ್ರೂ ಅಧಿಕಾರಿಗಳು ಬಂದ್ರೆ ನೀವು ಹೋಗಿ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲ ಇಲ್ಲ ಸರ್ ನಮ್ಮ ಮಕ್ಕಳ ಹತ್ರ ಕೇಳಿ ಸರ್ ಅಂತ ಕೇಳ್ತಾರೆ. ನೋಡಿ, ಆ ಟೀಚರ್ಸ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿರ್ತದೆ, ನಾನು ಕಲಿಸಿದ್ದೀನಿ, ನನ್ನ ಮಕ್ಕಳು ಅದನ್ನ ಹೇಳ್ಬೇಕು, ನನ್ಗೆ ಖುಷಿ ಆಗುತ್ತೆ ಅಂತಕ್ಕಂಥದನ್ನ ಬಹಳ ಎಷ್ಟು ಉತ್ಸಾಹಕತೆಯಿಂದ ಅವ್ರು ಹೇಳಿ ನಾನು ನೋಡ್ದೆ, ಬಹಳ ಖುಷಿ ಆಯ್ತು ನನಗೆ. ನಂತರ ಇನ್ನೊಂದು ದಿನ ಬಂದಾಗಲೂ ಸಹ ಏನೇನು ಎಲ್ಲಾ ರೀತಿಯ ಮಕ್ಕಳಿಗೆ ಬೇಕು ನಾನು ಹೊಂದಿ ಹೇಳಿದೆ. ಮಕ್ಕಳಿಗೆ ಮದರ್ ಟಂಗ್ ಉರ್ದು ಇದೆ, ನೆಕ್ಸ್ಟ್ ಕನ್ನಡ, ಅದಲ್ಲದೆ ಮುಖ್ಯವಾಗಿ ಈ ಒಂದು ಜನರೇಷನ್ ಅಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಬೇಕು ಅಂತಂದಾಗ ಖಂಡಿತವಾಗ್ಲೂ ಆ 3 ಭಾಷೆಯನ್ನ ಕಲಿಸ್ತೀವಿ ಅಂತ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ, ಇಂಗ್ಲಿಷು ಜೊತೆಗೆ ಉರ್ದುವನ್ನ ಆಟೋಮೆಟಿಕ್ ಆಗಿ ಮಕ್ಕಳು ಕಲಿತಾರೆ. 3 ಭಾಷೆಯನ್ನ ಸಮನ್ವಯಗೊಳಿಸ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಕೊಂಡು ಅಷ್ಟೋ ಮಕ್ಕಳು ಇವತ್ತು ಏನು ಅಲ್ಲಿ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳ ಮೂಲಕ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರತಿಯೊಂದು ಮಗುವಿನ ಒಂದೊಂದು ಏನು ತಾವು ಮಾಡಿರ್ತಕ್ಕಂಥ ಆ ಇದನ್ನು ವಸ್ತು ಪ್ರದರ್ಶನ ಇದೆ, ಅದ್ರ ಬಗ್ಗೆ ತಾವೇ ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲಾ ಮಕ್ಕಳು ಸಹ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಮಕ್ಕಳ ಫ್ಲೂಯೆನ್ಸಿ ಏನಿತ್ತು ಅದೆಲ್ಲವನ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗತ್ತೆ. ಖಂಡಿತವಾಗ್ಲೂ ನೀವು ಇವತ್ತೇನು 40+ ಏನು ಮಕ್ಕಳ ದಾಖಲಾತಿ ಇದೆ, ನಮ್ಮೆಲ್ಲಾ ಪೇರೆಂಟ್ಸು ಬೇರೆ ಕಡೆ ಕಳ್ಸೋರೆಲ್ಲ ಖಾಸಗಿಯವರು ನನ್ನ ಗವರ್ಮೆಂಟ್ ಶಾಲೆಗೆ, ನಿಮ್ ಶಾಲೆಗೆ ಸೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. 40-400 ಆಗ್ಲಿ, ಖಂಡಿತವಾಗ್ಲೂ ಎಲ್ಲಾ ಪೇರೆಂಟ್ಸು ನಿಮ್ಮ ಸ್ನೇಹಿತರುಗಳಿಗೆ, ಅವ್ರಿಗೆ ಹೇಳಿ ನಮ್ಮ ಶಾಲೆ ಚೆನ್ನಾಗಿದೆ, ಎಲ್ಲಾ ರೀತಿಯ ಶಿಕ್ಷಣವನ್ನ ನಮ್ಮ ಗವರ್ಮೆಂಟ್ ಶಾಲೆಯಲ್ಲಿ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳೋದ್ರ ಮೂಲಕ ದಾಖಲಾತಿನ ಇದ್ ಮಾಡಿ ಮತ್ತೆ ಇಲ್ಲಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಾನು ಈಗ ನೋಡಿದ್ದೀನಿ ಏನು ಬದಲಾವಣೆ ಮಾಡಬಹುದು ಅಂತ ಸಾಧ್ಯವಾದ ಮಟ್ಟಕ್ಕೆ ಇಲಾಖೆ ಅಥವಾ NGOಗಳ ಮೂಲಕ ಅದನ್ನ ಬದಲಾವಣೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ ಶಾಲೆಯಲ್ಲಿ ಇವತ್ತು ವಿಶೇಷವಾದಂತ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡುವುದರ ಮೂಲಕ ಎಲ್ಲ ಅಧಿಕಾರಿಗಳನ್ನ, ಎಲ್ಲ ಪೋಷಕರನ್ನ, ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕರನ್ನ, ಈಗ ಅವರು ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಅನ್ಸುತ್ತೆ, ಅವರಲ್ಲಿ ಒಂದು ರೀತಿಯ ಮೋಟಿವೇಶನ್ ಬರ್ತದೆ, ಖಂಡಿತ ಪ್ರೇರಣೆ ಬರುತ್ತೆ, ನಾವು ಹೀಗೆ ಮಾಡಬೇಕು ಅಂತಕ್ಕಂಥದ್ದು. ಅದು ಕನ್ನಡ ಶಾಲೆ ಆಗಿರ್ಬೋದು, ಉರ್ದು ಶಾಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 6 ಇದ್ದದ್ದು 40ನ್ನ
ಮಾಡಿರ್ತಕ್ಕಂಥದ್ದು. ಮತ್ತೆ ಪ್ರತಿಯೊಂದು ಮಗುವಿನಲ್ಲಿಯೂ ಕಲಿಕೆ ಆಗುವ ರೀತಿ ನೀವು ಮಾಡ್ತಾ ಇದ್ದೀರಲ್ಲ, ನಿಜವಾಗಲೂ ಖಂಡಿತವಾಗಲೂ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಿ. ಇದೇ ರೀತಿ ಮುಂದುವರಿಸಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ, ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಕರೆಸಿ ಇಲ್ಲಿ ನಿಮ್ಮ ಜೊತೆಯಲ್ಲಿ ಸುಮಾರು ನಾನು ಒಂದು 2 ಗಂಟೆ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ 3 ಜನ ನನ್ನ ನಾನು ಬಳಸ್ತಾ ಇದ್ದೀನಿ ಪ್ರೀತಿಯ ಶಿಕ್ಷಕ ಬಂಧುಗಳಿಗೆ ಅಭಿನಂದನೆಗಳ ಸಲ್ಲಿಸ್ತಾ, ಇದೇ ಕೆಲಸ ಇದೇ ಉತ್ಸಾಹ ನಿರಂತರವಾಗಿ ನಿಮ್ಗಿರ್ಲಿ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಇದು ಒಳ್ಳೇದಾಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಮಕ್ಕಳನ್ನ ನಿಮ್ಮ ಮಕ್ಕಳ ರೀತಿಯಲ್ಲೇ ಹೆಚ್ಚು ಕಲಿಸುವ ಮೂಲಕ ಈ ಸಮಾಜದ ಒಳ್ಳೆಯ ಪ್ರಜೆಗಳನ್ನಾಗಿ ನೀವು ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಪೋಷಕ ಬಂಧುಗಳಿಗೆ, ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಐಡಿಯಲ್ ಪರ್ಸನ್ ಅಂತ ಹೇಳ್ಬೋದು. ಸುರೇಶ್ ಸರ್ ಅವರೇ, ಈಗ ತಾನೇ ನಮ್ಮ ಈ ಕಾರ್ಯಕ್ರಮದಿಂದ ತೆರಳಿರುವ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಮ್ಮ ಎಲ್ಲ ಮಾರ್ಗದರ್ಶಕರಾದ ಕೃಷ್ಣ ಸರ್ ಅವರೇ, BRC ಸರ್ ಅವರೇ, ಎಲ್ಲ ಗಣ್ಯರೇ, ಪೋಷಕರೇ ಮತ್ತು ಶಿಕ್ಷಕರೇ ಮತ್ತು ಪ್ರೀತಿಯ ಮಕ್ಕಳೇ, ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಇದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು ನೂರಾನಿ, ಶಿಕ್ಷಕರಾದ ಪರಮೇಶ್, ಆಯಿಷಾ ಅವರಿಗೆಲ್ಲ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಡಿಪಾರ್ಟ್ಮೆಂಟ್ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶ್ ಯು ಎ ಗುಡ್ ಸಕ್ಸಸ್ ಫಾರ್ ದಿಸ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಈ ಶಾಲೆಯಲ್ಲಿ ಸುಮಾರು ಒಂದು 3-4 ವರ್ಷ ಹಿಂದೆ ನಾನು ಫಸ್ಟ್ ಭೇಟಿ ನೀಡುವಾಗ ಸರ್ ತುಂಬಾ ಕಡಿಮೆ ಮಕ್ಕಳಿದ್ರು. ಒಂದು ಮೂಲೆಯಲ್ಲಿ ಕುತ್ಕೊಂಡು ಇಬ್ರು ಪಾಠ ಮಾಡ್ತಿದ್ರು. ಆಗ ನಾನು ವಿಸಿಟ್ ಮಾಡಿ ಹೇಳಿದೆ, ನಿಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಯಾಕೆ ನೀವು ಹೋಗ್ತಾರಲ್ಲ? ಮಕ್ಕಳು ಚೆನ್ನಾಗಿ ಹೋಗ್ತಿದ್ರು ಆವಾಗಲೇ, 4 ಇಯರ್ಸ್ ಬ್ಯಾಕ್ ಐತೆ. ಆಗ ತುಂಬಾ ನನ್ನ ಮಾತು ಕೇಳಿಕೊಂಡು ಮುಂದಿನ ವರ್ಷ ಏನಾದ್ರು ಒಂದು ನೀವು ಕಾರ್ಯಕ್ರಮ ರೂಪಿಸಿ ಒಂದು ಆಯೋಜಿಸಿ ಎಲ್ಲರಿಗೂ ಒಂದು ತೋರಿಸಿ ಒಂದು ಪ್ರದರ್ಶನ ಮಾಡಿ ಎಲ್ಲ ನೋಡಿ, ಯಾಕಂದ್ರೆ ಚೆನ್ನಾಗಿ ಮಕ್ಕಳು ಓದ್ತಾ ಇದ್ದಾರೆ, ಇವೆಲೆನ್ಸ್ ಕೂಡ ಮಾಡಿದ್ದಾರೆ, ಯಾಕೆ ನೀವು ಆಯೋಜನೆ ಮಾಡ್ಬೋದಲ್ಲ ಒಂದು ಎಕ್ಸಿಬಿಷನ್ ತರ, ಸೈನ್ಸ್ ಎಕ್ಸಿಬಿಷನ್ PLN ಎಲ್ಲ ಅಂತ ಇಷ್ಟು ಹೇಳಿ ಒಂದು ಸುಮ್ಮನೆ ಬರ್ದಿ ಹೋಗಿದ್ವಿ ಸರ್ ಅಷ್ಟೇ. ವಿತಿನ್ 6 months she has organized a great good beautiful program. ಅದಕ್ಕೆ ನಮ್ಮ BRC ಸರ್ ಅವರು ಸಾಕ್ಷಿಯಾಗಿದ್ದಾರೆ, ಹಾಗೂ ನಮ್ಮ ರಾಜೇಶ್ ಸರ್ ಇದ್ರು ಅವಾಗ ನೀವಾಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ. ಅವರು ಅದೇ ಹೇಳ್ತಾರೆ, ನೀವೇ ಇನ್ಸ್ಪಿರೇಷನ್ ಮೇಡಮ್ ಅಂತ. ಯಾವಾಗ್ಲೂ ನನಗೆ ಫೋನ್ ಮಾಡಿದ್ರೆ ನನಗೆ ಅವರು ಆಹ್ವಾನ ಮಾಡುವಾಗ ಯು ಆರ್ ಓನ್ಲಿ ಇನ್ಸ್ಪಿರೇಷನ್ ಅಂತ ನನಗೆ ಹೇಳ್ತಾರೆ. ಅದು ತುಂಬಾ ಧನ್ಯವಾದಗಳು. ಈಗಲೂ ಸಹ ನನಗೆ ಅದೇ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಕೊಂಡಿದ್ದೀರಾ. ಹಾಗೆ ಈಗ ಹೇಳ್ಬೇಕಂದ್ರೆ ಒಂದು ಮಗುವಿನ ಭವಿಷ್ಯ ಎಲ್ಲಿ ರೂಪಿಸುತ್ತೆ ಅಂದ್ರೆ ನಮ್ಮ ಕ್ಲಾಸ್ ರೂಮ್ ಅಲ್ಲಿ, ಒಂದು ತರಗತಿ ಕೋಣೆಯಲ್ಲಿ. ಫ್ಯೂಚರ್ ಆಫ್ ಎ ಚೈಲ್ಡ್ ಈಸ್ ಬಿಲ್ಟ್ ಇನ್ ದ 4 walls ಆಫ್ ಎ ಕ್ಲಾಸ್ ರೂಮ್ ಅಂತಾರೆ. ಬರೀ ಶೈಕ್ಷಣಿಕವಾಗಿ ಅಲ್ಲ, ನಾಟ್ ಓನ್ಲಿ ಅಕಾಡೆಮಿಕ್ಸ್ ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎ ಟೀಚರ್ ಪ್ಲೇಸ್ ಮೆನಿ ರೋಲ್ಸ್. He should not only a teacher, he is the pillar of the society. ಎಲ್ಲ ಬರೀ ಮಕ್ಕಳ ಭವಿಷ್ಯ ಅಲ್ಲ, ಇಡೀ ಈ ಸಮಾಜ, ಈ ಕಮ್ಯುನಿಟಿ, ಸೊಸೈಟಿಗೆ ಒಂದು ದಾರಿ ದೀಪ ಬೇಕು. ಇದು ನಮ್ಮ ಈ ಉರ್ದು ಶಾಲೆ KR ಬಾಯ್ಸ್ ಅಲ್ಲಿ ಕಾಣ್ತಾ ಇದೆ. ಇದು ಒಂದು ಸಾಕ್ಷಿ ಅಂತ ಈ ಕಾರ್ಯಕ್ರಮ ಹೇಳ್ತಾ, ನಾನು ಒಂದು 4 ಮಾತು ಉರ್ದುನಲ್ಲಿ ನಮ್ಮ ಪೋಷಕರಿಗೆ ಹೇಳೋಣ ಅಂತ ಇದ್ದೀನಿ. यहाँ पर आए हैं तमाम वालिदैन को मैं दिल की अभी गहराइयों से मैं मुबारकबाद पेश करती हूँ कि आप लोग ये यहाँ पर जो उर्दू बॉयज उर्दू स्कूल जो है, इस स्कूल को चुनकर आप यहाँ पर आपके बच्चों का दाखिला किए ही, ये आपके लिए एक बहुत ही लकी, एक खुशकिस्मत है, क्योंकि ऐसा एजुकेशन यहाँ पर दिया जा रहा है कि
क्योंकि हम तमाम ऑफिसर्स यहाँ पर जब भी आते हैं, एक कॉन्वेंट से कम नहीं है, एक प्राइवेट स्कूल से कम नहीं है। एक प्राइवेट स्कूल में 20,000 25,000 फीस 25,000 चार्ज कर रही, लेकिन इसका अवैध में आपको मुफ्त तालीम, जो इतने से एक सिर्फ तालीम ही नहीं, आपके बच्चों को ओवरऑल पर्सनालिटी डेवलपमेंट के लिए जो जो प्राइवेट स्कूल्स में दिया जा रहा है, उससे बढ़कर यहाँ पर हमारे गवर्नमेंट उर्दू स्कूल में यहाँ पर दिया जा रहा है। तो आप लोग बहुत खुशकिस्मत हैं, आपके बच्चों की तालीम और उसका और भी आला तालीम के लिए आप इन बच्चों को कोशिश करें। खुसूसन हमारी कौम में क्या है, तालीम का जज्बा कम होता जा रहा है। आजकल हम देख रहे हैं हमारे समाज में, हमारे माशरे में बहुत से ऐसे खामियां दिखाई दे रही हैं। हमारी कौम इल्म के मैदान से पीछे हो रही है। हालांकि सबसे पहले मैं कहती हूँ, कुरान में पहली जो आयत है जो हमारे हुजूर सल्लल्लाहु अलैहि वसल्लम पर नाज़िल हुई, इकरा बिस्मी रब्बिकल लज़ी, इसका माना है कि पढ़ो। जब अल्लाह ताला हम तमाम को पढ़ो और लिखो बोलकर हमें कुरान में हिदायत दिया है, तो हम क्या कर रहे हैं, इसका फायदा हम अमल नहीं कर रहे हैं। ये इस बात को लेकर दूसरे कौम वाले आगे बढ़ रहे हैं। तो क्यों ना हम हमारे बच्चों को ये ताकीद करें, ये हिदायत दें कि पढ़ने लिखने की तरफ तरजीह दें। आपके बच्चों को आपके घरों में 7वीं के बाद कई हम देख रहे हैं ड्रॉप आउट्स होते जा रहे हैं। मुस्लिम माशरे में 7th पास हुए तो बच्चों को 8वीं 9वीं में लड़कियों की शादी ब्याह कर दे रहे हैं, लड़कों को नहीं तो गैरेज नहीं तो वर्कशॉप भेज रही। तो इसको इन तमाम चीजों को कम करते हुए इल्म की तरफ तवज्जो दी, उन बच्चों को आला तालीम दी। सरकार भी गवर्नमेंट से बहुत से स्कीम्स आ रही हैं, स्कॉलरशिप दिए जा रही हैं। आप तमाम इसका भरपूर फायदा उठाएं। गवर्नमेंट कॉलेजेस बहुत हैं, हाई स्कूल 7th के बाद यहाँ से हाई स्कूल भेजें, हाई स्कूल के बाद कॉलेज भेजें, डिग्री कराएं, कुछ अच्छे पोजीशन बच्चे हासिल करें। तो मैं बहुत ज्यादा वक्त लेना नहीं चाहती। माशाअल्लाह आज का ये जो प्रोग्राम बहुत ही खूबसूरत तरीके से हमारे यहाँ के टीचर्स बड़ी ही मेहनत और मशक्कत के साथ यहाँ पर आपने इतने पेरेंट्स को भी जमा किया है। इंशाअल्लाह सर ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಒಂದು LKG UKG ಇವರು ಪ್ರಾರಂಭ ಮಾಡ್ತಾರೆ ಸರ್, ಉರ್ದು ಶಾಲೆಯವರು. ತಾವು ನಮ್ಮ BRC ಅವರಿಗೆ, ನಮ್ಮ ಸುರೇಶ್ ಸರ್ಗೆ ನಾವು ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ನಮ್ಮ CRP ಅವರು ಕೂಡ ಇದ್ದಾರೆ, ನಮ್ಮ ಲಕ್ಷ್ಮಿ ಅವರು ಕೂಡ ಈ ಶಾಲೆಯ ಒಂದು ಪ್ರಸ್ತಾವನೆಯನ್ನು LKG UKGಗೆ ಹಾಗೂ ಬೈಲಿಂಗ್ವಲ್ ಇಂಗ್ಲಿಷ್ ಮೀಡಿಯಂಗೆ ನೀವು ಸಲ್ಲಿಸಬೇಕು. ನಾನು ಕೂಡ ಅದಕ್ಕೆ ಫಾಲೋ ಅಪ್ ಮಾಡಿ ನಮ್ಮ DPI ಮೈನಾರಿಟಿಯಿಂದ ನಾನು ಫೋನ್ ಮುಖಾಂತರ ಇದು ಮಾಡ್ತೀನಿ ಅಂತ ಹೇಳ್ತಾ ನನಗೆ ಈ ಒಂದು ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲರಿಗೂ ಧನ್ಯವಾದಗಳು. ಶುಕ್ರಿಯಾ. ಇವತ್ತು ಬಹುಶಃ ಬಹಳ ಒಂದು ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮತ್ತೆ ಎಷ್ಟು ಸಿನ್ಸಿಯರ್ ಆಗಿ ಎಫರ್ಟ್ ಮಾಡಿದ್ದಾರೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್. ಬಹುಶಃ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ತರದ ಒಂದು ವಾತಾವರಣವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಅವರು ತಮ್ಮ ಮನಪೂರ್ವಕವಾದ ಪ್ರಯತ್ನವನ್ನ ಮಾಡಿದ್ದಾರೆ, ಶಿಕ್ಷಕರು ಮತ್ತೆ ಪೋಷಕರು. ಬಹುಶಃ ಇದ್ರ ಬಗ್ಗೆ ನಾವು ಯಾವುದೇ ಮಾತುಗಳನ್ನ ಆಡಿದ್ರೆ ಅದು ನಿರರ್ಥಕ ಅಂತ ಅನ್ಸುತ್ತೆ. ಬಹುಶಃ ನಮ್ಮ ಈ ಒಂದು ಶಿಕ್ಷಕರ ಮತ್ತು ಪೋಷಕರ ಈ ಒಂದು ಪರಸ್ಪರ ಸಮನ್ವಯತೆಯನ್ನ ಮತ್ತು ಅವರ ಪ್ರಾಮಾಣಿಕವಾದ ಒಂದು ಸಮರ್ಪಣಾ ಭಾವದ ಈ ಪ್ರಯತ್ನವನ್ನ ಮೊದಲಿಗೆ ನಾನು ಇಲಾಖೆ ಪರವಾಗಿ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ನನ್ನ ಇಲಾಖೆಯ ಬಂಧುಗಳ ಪರವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇವತ್ತೊಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಸಾಂಪ್ರದಾಯಿಕವಾಗಿ ಆಯೋಜನೆ ಮಾಡಿದ್ದಾರೆ ಮತ್ತು ಇದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕಳೆಗಟ್ಟಲಿಕ್ಕೆ ಮತ್ತು ಶೋಭೆ ತರುವಂತಹ ನಿಟ್ಟಿನಲ್ಲಿ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ. ಬಹುಶಃ ಒಂದು 45 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ.
ಈಗ ಕಳೆದ 1 ವರ್ಷದಲ್ಲಿ 6 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ರು, ಈಗ 45 ಮಕ್ಕಳು ಶಾಲೆನಲ್ಲಿ ದಾಖಲಾಗಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯವೇ ಈ ಶಾಲೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ.